ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 10ನೇ ತರಗತಿಯ ಸಿರಿಗನ್ನಡ ಪಠ್ಯ ಪುಸ್ತಕದಲ್ಲಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಈ ಒಂದು ಪದ್ಯದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಕವಿ ದ.ರಾ. ಬೇಂದ್ರೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ? ದ.ರಾ. ಬೇಂದ್ರೆ ಇವರು ಬರೆದಿರುವಂತಹ ಗರಿ ಅನ್ನುವ ಕವನ ಸಂಕಲನದಿಂದ ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಒಂದು ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಈ ಶೀರ್ಷಿಕೆಯ ಅರ್ಥ ಏನು? ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಹಕ್ಕಿ ಹಾರ್ತಾ ಇದೆ. ಇದನ್ನ ಕವಿ ಸಹೃದಯರನ್ನು ಗಮನದಲ್ಲಿ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ, ಹಕ್ಕಿ ಹಾರ್ತಾ ಇದೆ ನೀವು ನೋಡಿದಿರಾ ಅಂತ. ಹಾಗಾದ್ರೆ ಕವಿ ಯಾವ ಹಕ್ಕಿಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಸಮಯ ಅನ್ನುವಂತದ್ದನ್ನ ಹಾರುವ ಹಕ್ಕಿಗೆ ಸಮೀಕರಿಸಿ ಅದಕ್ಕೆ ಹೋಲಿಸಿ ಭೂತ ಭವಿಷ್ಯತ್ಗಳ ಚಿಂತನೆಯನ್ನ ವಿಶ್ಲೇಷಿಸ್ತಾ ಹೋಗ್ತಾರೆ ಮಕ್ಕಳೇ. ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪದ್ಯದಲ್ಲಿ ಚರ್ಚಿಸ್ತಾರೆ ಅನ್ನುವಂಥದ್ದನ್ನ ನಾವು ಪದ್ಯ ನೋಡ್ತಾ ತಿಳ್ಕೊಳ್ಳೋಣ ಮಕ್ಕಳೇ. ಬನ್ನಿ, ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಅಂಬಿಕಾ ತನಯ ದತ್ತ ಅನ್ನುವಂತಹ ಕಾವ್ಯನಾಮದಿಂದ ಹೆಸರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು ಅಲ್ವಾ. ಅಂಬಿಕಾ ತನಯ ದತ್ತ ಅನ್ನುವಂಥದ್ದು ಇವರ ಕಾವ್ಯನಾಮ. ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೊಲ್ಹಾಪುರದ ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದು ಇವರ ವೃತ್ತಿ ಜೀವನ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರುವಂತಹ ದ.ರಾ. ಬೇಂದ್ರೆಯವರ ಸಾಹಿತ್ಯ ಕೃಷಿ ಅಪರಿಮಿತವಾದದ್ದು, ಬೆಲೆ ಕಟ್ಟಲಾಗದ್ದು ಅಂತಾನೆ ಹೇಳ್ಬೋದು. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಮಕ್ಕಳೇ, ನಾನು ಹೈಲೈಟ್ ಮಾಡಿದ್ನೆಲ್ಲ ಈ ಪಾಯಿಂಟ್ಸ್ ಅನ್ನ ನೀವು ಹೈಲೈಟ್ ಮಾಡ್ಕೊಳ್ಳಿ ನಿಮ್ ಪುಸ್ತಕದಲ್ಲಿ. ಇವರು ಬರೆದಂತಹ ಪ್ರಮುಖ ಕೃತಿಗಳು. ಇವರ ಕನ್ನಡ ಅಷ್ಟೇ ಅಲ್ಲ, ಮರಾಠಿ, ಇಂಗ್ಲಿಷ್ ಭಾಷೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಥವಾ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಬರೆದಂತಹ ಅರಳು ಮರಳು ಈ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಇನ್ನು ನಾಲ್ಕು ತಂತಿ ಅನ್ನುವಂತಹ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗೋ ಮೂಲಕ ಕನ್ನಡದ 2ನೆಯ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂತಹ ಹೆಮ್ಮೆ, ಗೌರವ ಇವರದಾಗತ್ತೆ. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ನಮಗ್ ನೆನಪಿದೆ, ಕುವೆಂಪುರವರು. ಒಟ್ಟು ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ ಮಕ್ಕಳೇ. ಇವರು 2ನೇಯವರು. ಇನ್ನು ಉಳಿದಂತಹ 6 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮರೆಯದೆ ತಿಳಿಸ್ತೀರಾ ಅಲ್ವಾ? ಖಂಡಿತವಾಗ್ಲು ನೆನಪು ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನ ಸಹ ಕೊಟ್ಟು ಗೌರವಿಸುತ್ತೆ. ಇವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಿದ್ದಂತಹ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಸಹ ವಹಿಸಿದ್ರು. ಇನ್ನು ಪ್ರಸ್ತುತ ನಾವು ಓದ್ತಾ ಇರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದರ ಈ ಕವಿತೆಯನ್ನ ಈಗಾಗಲೇ ನಾವು ಚರ್ಚೆ ಮಾಡದಂತೆ ಇವರು ಬರೆದಿರುವಂತಹ ಗರಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇದು ನಮ್ಮ ಆಕರ ಗ್ರಂಥ ಮಕ್ಕಳೇ, ನೆನಪಿರ್ಲಿ. ಗರಿ ಅನ್ನುವಂತಹ ಕವನ ಸಂಕಲನದಿಂದ ಹಾರಿಸಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಒಂದು ಪದ್ಯ ಭಾಗ ನಾವೀಗ ಚರ್ಚೆ ಮಾಡುವಂಥದ್ದು. ಇಲ್ಲಿ ನೀವು ಒಂದಷ್ಟು ಮುಖಪುಟಗಳನ್ನ ಕೊಟ್ಟಿದ್ದೇನೆ. ಅವರ ಕೃತಿಗಳು ನಾಲ್ಕು ತಂತಿ, ನಾದಲೀಲೆ,
ಗರಿ. ಗರಿ ಇದು 1932ರಲ್ಲಿ ಬಿಡುಗಡೆಯಾದಂತಹ ಒಂದು ಕೃತಿ. ಇನ್ನು ಪದ್ಯದ ಆಶಯ ಭಾವವನ್ನ ನೋಡೋದಾದ್ರೆ, ಆಶಯ ಭಾವ ಅಂದ್ರೆ ಉದ್ದೇಶ, ಯಾವೆಲ್ಲ ಉದ್ದೇಶವನ್ನ ಈ ಒಂದು ಪದ್ಯ ಒಳಗೊಂಡಿದೆ ಅಂತ ನಾವು ತಿಳ್ಕೊಬೇಕು. ಇದು ಅರ್ಥ ಆದ್ರೆ ಪದ್ಯ ಅರ್ಧ ಭಾಗ ನಮ್ಗೆ ಅರ್ಥ ಆದಂತೆ ಮಕ್ಕಳೇ, ನೆನಪಿರ್ಲಿ. ಚಲನಶೀಲತೆ ಅನ್ನೋದು ಜೀವಂತಿಕೆಯ ಒಂದು ಗುಣ. ಅಂದ್ರೆ ಒಂದು ಪ್ರಾಣಿ, ಒಬ್ಬ ಮನುಷ್ಯ ಜೀವಂತವಾಗಿದ್ದಾನೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಆ ಒಂದು ಪ್ರಾಣಿ ಅಥವಾ ವ್ಯಕ್ತಿಯಲ್ಲಿ ಮೂವ್ಮೆಂಟ್ ಅನ್ನೋದು ಇರಬೇಕು, ಚಲನೆ ಅನ್ನುವಂಥದ್ದು ಇರಬೇಕು. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಹೊರಳುತ್ತಾನೇ ಇರುತ್ತೆ. ನಿಸರ್ಗದ ನಿಯಮ, ನಿಸರ್ಗದ ಜೊತೆಗೆ ಹೊಂದಿಕೊಂಡಿರುವಂತಹ ಈ ಸಮಯ ಏನಿದೆಯಲ್ವಾ, ಇದು ನಿಸರ್ಗದ ನಿಯಮ, ಇದು ಹೊರಳುತ್ತಾನೆ ಇರುತ್ತೆ. ಇವತ್ತಿರುವಂಥದ್ದು ನಾಳೆ ಇರಲ್ಲ. 1 ಸೆಕೆಂಡ್ ವಾಪಸ್ ಪಡ್ಕೊಳಕ್ ಆಗೋದೇ ಇಲ್ಲ ಅಲ್ವಾ. ಹಿಂಪಡೆಯಲಾಗದೇ ಇರುವಂತಹ ಏಕೈಕ ಅಮೂಲ್ಯವಾದಂಥದ್ದು ಅಂದ್ರೆ ಸಮಯ. ಅದಕ್ಕೆ ತಡೆಯನ್ನ ತರೋದಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಯಾರು ನಿಲ್ಲಿಸೋದಕ್ಕೂ ಸಾಧ್ಯ ಇಲ್ಲ. ನಾವು ನಿಂತಿದ್ರು ಸಮಯ ನಿಲ್ಲಲ್ಲ. ನಾನು ಎದ್ದಿಲ್ಲ ಅಂತಂದ್ರೆ ಸೂರ್ಯ ಹುಟ್ಟದೇ ಇರಲ್ಲ, ನಾನು ಮಲಗಿಲ್ಲ ಅಂದ್ರೆ ಸೂರ್ಯ ಮೊಳಗದೇ ಇರಲ್ಲ. ಖಂಡಿತವಾಗ್ಲೂ ಅದು ನಡೀತಾನೆ ಇರುತ್ತೆ, ನಿರಂತರ ಪ್ರಕ್ರಿಯೆ. ಎಂಥ ಪ್ರಭಾವಶಾಲಿಯಾದ್ರೂ ಸರಿ, ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು. ಅವನು ಎಷ್ಟೇ ಪ್ರಬಲನಾಗಿರ್ಲಿ, ಎಷ್ಟೇ ಗಟ್ಟಿವಂತನಾಗಿರ್ಲಿ, ಧನವಂತನಾಗಿರ್ಲಿ, ಅಧಿಕಾರವಂತನಾಗಿರ್ಲಿ, ಅವನು ಯಾರೇ ಆಗಿದ್ರೂ ಸರಿ, ನಿಸರ್ಗದ ನಿಯಮ ಇರುವಂತಹ ಈ ಕಾಲಚಕ್ರದ ಮುಂದೆ ತಲೆ ಬಾಗಲೇಬೇಕು, ಕಾಲಕ್ಕೆ ಶರಣಾಗಲೇಬೇಕು. ಯಾರಿಗೂ ತಲೆ ಬಾಗಲಿಲ್ಲ ಅಂದ್ರೂ ಈ ಸಮಯಕ್ಕೆ ತಲೆ ಬಾಗಲೇಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಹೊರಳುತ್ತಾ ಇದ್ದಂತೆ ಇತಿಹಾಸ ಆಗ್ತಾ ಹೋಗುತ್ತೆ. ಈಗ ನಾವು ಕೆಲವೊಂದು ಉದಾಹರಣೆಗಳನ್ನ ತಗೊಳ್ಳೋದಾದ್ರೆ 1857, 1947 ಇವು ಎಲ್ಲ ನಡೆದಂತಹ ಘಟನೆಗಳು, ಆ ಒಂದು ಸಮಯದಲ್ಲಿ ನಡೆದಂತಹ ಘಟನೆಗಳಿವು. ಆದ್ರೆ ಇವತ್ತು ನಾವು ಅದನ್ನ ಓದ್ತಾ ಇರುವಂತದ್ದು ಇತಿಹಾಸವಾಗಿ, ನಮ್ಮ ಭಾರತದ ಇತಿಹಾಸವಾಗಿ ನಾವು ಅದನ್ನ ಓದ್ತಾ ಇದೀವಿ. ಇದೇ ತರ ಕಾಲ ಉರುಳುತ್ತಾ ಇದ್ದಂತೆ ಅದು ಇತಿಹಾಸವಾಗಿ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನ, ಅಂದ್ರೆ ಕಾಲ ಉರುಳುವಂಥದ್ದನ್ನ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಕ್ಕಿ ಹೇಗೆ ಹಾರಾಡ್ತಾ ಮುಂದೆ ಹೋಗುತ್ತೋ ಹಾಗೇನೆ ಸಮಯ ಅನ್ನುವಂಥದ್ದು ಉರುಳ್ತಾ ಮುಂದೆ ಹೋಗ್ತಾ ಇರುತ್ತೆ ಅಂತ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಹುರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಇಲ್ಲಿ ಇನ್ನೊಂದು ಸಾಂಕೇತಿಕವಾಗಿ ಬಳಸುವಂತದ್ದು, ಸಮಯ ಹುರುಳುತ್ತಾ ಇದ್ದ ಹಾಗೆ ಯುಗಗಳು ಹುರುಳಿ ಹೋಗ್ತವೆ. ನಾವು ಯುಗಗಳು, ಶತಮಾನಗಳು, ದಶಕಗಳು ಎಲ್ಲವೂ ಉರುಳ್ತಾ ಹೋಗುತ್ತೆ. ಇದ್ದಂತಹ ನೋವು ಹಾಗೆ ಇರಲ್ಲ, ಅದು ಬದಲಾಗತ್ತೆ. ಹೊಸತನವನ್ನ ಹುಡುಕೊಳ್ತೀವಿ, ಹೊಸ ಸಂಶೋಧನೆಗಳಿಗೆ ನಾವು ಮುಂದೆ ಹಾಕ್ತಾ ಹೋಗ್ತೀವಿ. ಹೀಗೆ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮುಂದುವರೆದು ಹೇಳ್ತಾರೆ ಪದ್ಯದಲ್ಲಿ, ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರದ ಕಾಲದ ಒಂದು ಭೌತಿಕ ಲಕ್ಷಣವನ್ನು ಸಹ ಇಲ್ಲಿ ಹೇಳ್ತಾ ಹೋಗ್ತಾರೆ ಪದ್ಯದಲ್ಲಿ. ಅಂದ್ರೆ ಶುಕ್ರ ಗ್ರಹ, ಚಂದ್ರ ಗ್ರಹ, ಮಂಗಳ ಗ್ರಹಗಳ ಒಂದು ಸಂಶೋಧನೆಯ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದೊಂದು ಕಲ್ಪನೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾರ್ತಾ ಇರುವಂತಹ ಹಕ್ಕಿ ಇದು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡ್ಕೊಂಡು ನಾವು ಬಿಡುಗಡೆಯನ್ನ ಹೊಂದುವಂತಹ ಒಂದು ಲಕ್ಷಣ ಅನ್ನುವಂತಹ ಒಂದು ಕಲ್ಪನೆಯನ್ನು ಸಹ ಇಲ್ಲಿ ನಮ್ಗೆ ಕಟ್ಕೊಡ್ತಾ ಹೋಗ್ತಾರೆ. ಇದಲ್ಲದೆ ಯಾಕಪ್ಪ ಇಲ್ಲಿ ಬ್ರಿಟಿಷರು ಬರ್ತಾರೆ ಅಂದ್ರೆ, ಈ ಕವನ ಸಂಕಲನ ಬಿಡುಗಡೆ ಆಗಿರುವಂತದ್ದು, ಈ ಕವಿತೆ ರಚನೆ ಆಗಿರುವಂತದ್ದು ಮಕ್ಕಳೇ ನೆನಪಿರ್ಲಿ, ಸ್ವಾತಂತ್ರ್ಯ ಹೋರಾಟ ಅನ್ನೋದು ತೀವ್ರ ಮಟ್ಟಕ್ಕೆ ಸಾಗದಾಗ ಅಲ್ವಾ, ತೀವ್ರಗತಿಯನ್ನ ಪಡ್ಕೊಂಡಾಗ ಇದು ರಚನೆ ಆಗಿದೆ 1932ರಲ್ಲಿ. ಆದ್ರಿಂದ ಇಲ್ಲಿ ಬ್ರಿಟಿಷರು ಸಾಮ್ರಾಜ್ಯಶಾಹಿ ಅನ್ನುವಂತಹ ಈ ಒಂದು ಬಂಧನದಿಂದ ಪಾರಾಗುವಂತಹ ಒಂದು ಕಲ್ಪನೆಯನ್ನು ಸಹ ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ ನಮ್ಗೆ. ಇದಲ್ಲದೆ
ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ನಾವು 21ನೇ ಶತಮಾನದಲ್ಲಿ ಮಂಗಳನ ಅಂಗಳಕ್ಕೆ ಕಾಲಿಟ್ಟಿದೀವಿ ಅಂತ ಕಾಲಿಟ್ಟಿದೀವಿ ಅಲ್ವಾ. ಆದ್ರೆ ಇದನ್ನ ಆಗಲೇ ಕಲ್ಪನೆ ಮಾಡ್ಕೊಂಡು ಹೇಳಿದ್ದಾರೆ. ಯಾಕೆಂದ್ರೆ ಬಾಹ್ಯಾಕಾಶದ ಬಗ್ಗೆ ಯಾವುದೇ ರೀತಿಯಂತಹ ಕಲ್ಪನೆನೂ ಮಾಡದೇ ಇರುವಂತಹ ಕಾಲದಲ್ಲಿ ಮನುಷ್ಯ ಮಂಗಳ ಲೋಕಕ್ಕೆ ಹೋಗ್ತಾನೆ ಅಂತ ಕವಿ ಕಲ್ಪನೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ದೊಡ್ಡ ಮಟ್ಟದ ಕಲ್ಪನೆ ಅಂತಾನೆ ಹೇಳಬೇಕು. ಇದು ಎಲ್ಲರ ಗಮನವನ್ನ ಸೆಳೆಯುವಂತಹದ್ದಾಗಿದೆ. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಕಾಲಪಕ್ಷಿ ಇದು ಕೊಡುವಂತಹ ಹೊಡೆತದಿಂದಾಗಿ ಮನುಷ್ಯನ ಜೀವನದಲ್ಲಿ ಏನೆಲ್ಲ ವಿಚಿತ್ರಗಳು ನಡೆದು ಹೋಗುತ್ತೆ, ವಿಸ್ಮಯಗಳು ಘಟಿಸ್ತವೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಸಂಶೋಧನೆಗಳ ಆಗ್ತವೆ ಅನ್ನುವಂತಹ ಒಂದು ಸಾಂಕೇತಿಕ ಪದ್ಯ ಆಗಿ ಭಾವಗೀತೆಯಾಗಿ ಇದನ್ನ ಪರಿಚಯಿಸೋದೇ ಇಲ್ಲಿನ ಆಶಯ ಆಗಿದೆ. ಮಕ್ಕಳೇ, ಇಲ್ಲಿ ವಿಚಿತ್ರಗಳನ್ನ ಒಂದಷ್ಟು ಗಮನಿಸ್ತಾ ಇದ್ರ, ಹಾರ್ತಾ ಇರುವಂತಹ ಹಕ್ಕಿ, ಮಂಗಳ ಗ್ರಹ, ಚಂದ್ರನ ಗ್ರಹ, ಮತ್ತೆ ನಾವು ಸೌರ ಮಂಡಲವನ್ನ ನೋಡ್ತಾ ಇದ್ವಿ. ಮಂಗಳ, ಶುಕ್ರ, ಚಂದ್ರ ಇವು ಎಲ್ಲವನ್ನ ದಾಟ್ಕೊಂಡು ಹೋಗುವಂತ ಪ್ರಯತ್ನ ಮಾಡುವಂತ ಮನುಷ್ಯ, ಹಾಗೆ ಬ್ರಿಟಿಷರ ಒಂದು ಬಂಧನದಿಂದ ಬಿಡುಗಡೆ ಹೊಂದುವಂತಹ ಒಂದು ಕಲ್ಪನೆ, ಈ ಎಲ್ಲವನ್ನ ಕವಿ ಈ ಒಂದು ಪದ್ಯದಲ್ಲಿ ನಮಗೆ ಕಟ್ಕೊಡ್ತಾ ಹೋಗ್ತಾರೆ. ಅದರ ಬಗ್ಗೆ ಸರಳವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಪಾಠ ಪ್ರವೇಶ, ಪದ್ಯದ ಒಂದು ಪ್ರವೇಶವನ್ನ ನೋಡೋದಾದ್ರೆ, ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು ಅಲ್ವಾ. ಮೊದಲ ಸಾಲದಲ್ಲಿ ಮೊದಲಿಗೆ ಬಂದು ನಿಲ್ಲುವಂಥದ್ದು ನವೋದಯ ಕಾಲಘಟ್ಟದಲ್ಲಿ ಭಾವಗೀತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ಸಮಯ. ಅದು ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ ಅಲ್ವಾ. ಭಾವಗೀತೆ ಅನ್ನುವಂಥದ್ದು ಹೇಗೆ ಉದ್ಭವಿಸುತ್ತಪ್ಪ ಅಂದ್ರೆ, ಆ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿರ್ತಾನೆ ಒಂದು ಘಟನೆಯನ್ನ ಅಥವಾ ಕೇಳಿರ್ತಾನೆ, ಆ ನೋವನ್ನ ಅನುಭವಿಸಿರ್ತಾನೆ, ಸಂತೋಷವನ್ನ ಅನುಭವಿಸಿರ್ತಾನೆ. ಆ ಅನುಭವಕ್ಕೆ ಮೂರ್ತ ರೂಪವನ್ನ ತಂದು ಕೊಡುವಂಥದ್ದು ಇದೆಯಲ್ಲ, ಅಕ್ಷರ ರೂಪವನ್ನ ಕಲ್ಪಿಸಿ ಕೊಡುವಂಥದ್ದು ಇದೆಯಲ್ಲ, ಅದು ಸುಲಭವಾಗಿರುವಂಥದ್ದಲ್ಲ ಅಲ್ವಾ. ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಏನ್ ಕವಿತೆ, ಏನ್ ಇದು ಬರೆದು ಬಿಡಬಹುದು, ಖಂಡಿತ ಬರೀಬಹುದು. ಯಾವ್ದನ್ನ ಗೊತ್ತಾ, ಕನ್ನಡ ನಿಘಂಟಿನಲ್ಲಿರುವಂತಹ ಅಥವಾ ನಿಘಂಟಿನಲ್ಲಿ ಡಿಕ್ಷನರಿಯಲ್ಲಿ ಇರುವಂತಹ ಪದಗಳನ್ನೆಲ್ಲ ಅರ್ಥಪೂರ್ಣವಾಗಿ ಒಂದು ಕಡೆ ಜೋಡಿಸಿ ಬರಿತಾ ಹೋದ್ರೆ ಅದು ಕವಿತೆ ಆಗುತ್ತೆ. ಆದ್ರೆ ಆ ಕವಿತೆಯಲ್ಲಿ ಭಾವನೆಗಳನ್ನ ಕಟ್ಟಿಕೊಡುವಂಥದ್ದು ಇದೆಯಲ್ಲ, ಅದು ಕಷ್ಟ. ಅದನ್ನ ಒಬ್ಬ ಪ್ರತಿಭಾವಂತ ಮಾತ್ರ ಕಟ್ಲಿಕ್ಕೆ ಸಾಧ್ಯ. ಡಿಕ್ಷನರಿಯಲ್ಲಿ ಇರುವಂತಹ ಪದಗಳನ್ನೆಲ್ಲ ಪ್ರಾಸಬದ್ಧವಾಗಿ ಜೋಡಿಸ್ಬಿಟ್ರೆ ಕವಿತೆ ಅಂತ ಒಪ್ಕೊಳ್ಳೋದು ತುಂಬಾ ಕಷ್ಟ. ಇತ್ತೀಚೆಗೆ ಬರ್ತಾ ಇರುವಂತಹ ಎಲ್ಲಾ ಕವಿತೆಗಳು ಹಾಗೇ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಬಂದಿರುವಂತಹ ಈ ಭಾವನೆಗಳನ್ನ ಬಿಂಬಿಸುವಂತಹ ಈ ಕವಿತೆ ಇದೆಯಲ್ಲ, ಇದು ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ. ಈ ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಏನಿದೆ, ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಇಂತಹ ಭಾವಗೀತೆಗಳು ವೈಯಕ್ತಿಕ ನೆಲೆಯಿಂದ ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಆ ವ್ಯಕ್ತಿ ತಾನು ಉಂಡಂತಹ ನೋವು ನಲಿವು, ಕಂಡಂತಹ ಘಟನೆಗಳನ್ನ, ಕೇಳಿದಂತಹ ಸಂಗತಿಗಳನ್ನ ತಾನು ಒಳಗಡೆ ಅದನ್ನ ದುಡಿಸಿ ಅಕ್ಷರ ರೂಪದಲ್ಲಿ ಹೊರಗಡೆಗೆ ತಂದಾಗ ಆ ವ್ಯಕ್ತಿಯನ್ನ ಬಿಟ್ಟು ಸಾರ್ವತ್ರಿಕವಾಗಿ ಅದು ಅದೇ ಭಾವನೆಯನ್ನ ಹೊಂದುವಂತಿದ್ರೆ ಅದರ ಮಹತ್ವ ಇನ್ನಷ್ಟು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆನೂ ಆಗುತ್ತೆ. ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತೆ. ಆ ಪದ್ಯದ ಸಾಲುಗಳನ್ನ ಹಾಡಿನ ಮೂಲಕ ಹಾಡೋದಿಕ್ಕೆ ಸಿಕ್ಬಿಟ್ರೆ ಅದಿನ್ನೂ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ. ಇಂತಹ ಭಾವಗೀತೆಯೊಂದನ್ನ ಇಲ್ಲಿ ಪರಿಚಯಿಸ್ತಾ ಹೋಗ್ತಾರೆ. ಇಲ್ಲಿ ಸಮಯವನ್ನ ಹಾರುವ ಹಕ್ಕಿಗೆ ಸಮೀಕರಿಸಿ ಕೊಡುವ ಜೊತೆಗೆ ಕವಿಯ ಭಾವನೆಗಳನ್ನ ಸಾರ್ವತ್ರಿಕಗೊಳಿಸಿರುವಂತಹ ರೀತಿಯನ್ನ ಇಲ್ಲಿ ನಮಗೆ ತಿಳಿಸ್ಕೊಡುವಂಥದ್ದು ಇದೆಯಲ್ಲ,
ಇದು ತುಂಬಾ ಮಹತ್ವವಾದದ್ದು ಅಂತ ಹೇಳ್ಬೋದು. ನಾವು ಈಗ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ, ಆಶಯ ಭಾಗ ಮತ್ತು ಪಾಠ ಪ್ರವೇಶ ಅಲ್ವಾ. ಮೊದಲ ಪದ್ಯ ಭಾಗ, ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಹೊಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಪ್ರಶ್ನೆ ಮಾಡುವಂತದ್ ನೋಡಿ, ಎಂತ ಹಕ್ಕಿ ಹಾರ್ತಾ ಇದೆ ನೋಡಿದಿರಾ ಅಂತ ಕೇಳ್ತಾರೆ. ಎಂತಹ ಹಕ್ಕಿ ಅಂದ್ರೆ, ಇಲ್ಲಿ ನೀವು ಚಿತ್ರ ಗಮನಿಸ್ತಾ ಇದ್ರ ಚಿತ್ರಗಳು, ಹಕ್ಕಿ ಹಾರ್ತಾ ಇದೆ ಹೇಗೆ ಅಂದ್ರೆ ಇರುಳಿರುಳಳಿದು. ಇರುಳು ಅಂದ್ರೆ ಏನು? ರಾತ್ರಿ. ನೀವಿಲ್ಲಿ ನೋಡ್ತಾ ಇದೀರಾ ರಾತ್ರಿಯ ಒಂದು ಚಿತ್ರ ಅಲ್ವಾ. ಇರುಳು ಅಂದ್ರೆ ರಾತ್ರಿ, ಪದಗಳ ಅರ್ಥ ಇದೆ. ಇರುಳು ಎರಡು ಪದ ಇದೆ. ಒಂದು ಪದ ಎರಡು ಬಾರಿ ರಿಪೀಟ್ ಆದ್ರೆ ಏನಾಗುತ್ತೆ? ಎರಡು ಸಾರಿ ಪುನರುಕ್ತಿ ಆದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ ಅಲ್ವಾ. ಇದು ಇರುಳಿರುಳು ಅಳಿದು. ಅಳಿದು ಅಂತಂದ್ರೆ ಕಳೆದು, ರಾತ್ರಿಗಳನ್ನ ಕಳೆದು ದಿನ ದಿನ ಬೆಳಗ್ಗೆ. ಪ್ರತಿದಿನ ಸೂರ್ಯೋದಯ ರಾತ್ರಿ ಕಳೀತಾ ಇದ್ದಂತೆ ಸೂರ್ಯೋದಯ ಆಗ್ತಾ ಇರುತ್ತೆ ಅಲ್ವಾ. ಸೂರ್ಯೋದಯ ಆದಾಗ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ನೋಡಿ ಇಲ್ಲಿ ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲಾನು ಗಾವುದ ಮುಂದೆ, ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ನೋಡಿದ್ರು ಆ ಗಾವುದ ಅಂತಂದ್ರೆ ದೂರವನ್ನ ಅಳೆಯುವಂತ ಒಂದು ಪ್ರಮಾಣ ಅಂತ ಹೇಳ್ತೀವಿ. ಸುಮಾರು 12 ಮೈಲಿಗಳ ಅಂತರ ಒಂದು ಗಾವುದಕ್ಕೆ. ಅಂದ್ರೆ ಇಲ್ಲಿ 3 ಬಾರಿ ಆ ಪದ ಪುನರುಕ್ತಿ ಆಗಿದೆ ಅಂತಂದ್ರೆ ಗಾವುದ ಮುಂದೆ ಅಂದ್ರೆ ನಾವು ಲೆಕ್ಕ ಹಾಕೊಳಕ್ ಆಗದೆ ಇರುವಷ್ಟು ಮುಂದೆ ಅಂತ ಹೇಳ್ಬೋದು. ಹೆವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಎವೆ ಅಂತಂದ್ರೆ ಕಣ್ಣರೆಪ್ಪೆ ಅಂತ. ನಾವು ಕಣ್ಣರೆಪ್ಪೆನ್ ಮುಚ್ಚಿ ತೆಗಿಯೋದಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಮಕ್ಕಳೇ? ನೀವು ಪ್ರಾಕ್ಟಿಕಲ್ ಆಗಿ ಇವಾಗ ಮಾಡಿ ನೋಡಬಹುದು. ಕಣ್ಣರೆಪ್ಪೆನ ಮುಚ್ಚಿ ತೆರೆಯೋದಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಆಗತ್ತೆ? ನಾವು ಎಷ್ಟೊತ್ತು ಇಟ್ಕೊಂಡ್ರು ಇಟ್ಕೋಬಹುದಲ್ವಾ. ಕಣ್ಣು ಮುಚ್ಕೊಂಡೇ ಇರಬಹುದು. ಕಣ್ಣು ಮುಚ್ಚಿ ತೆರೆಯೋದಿಕ್ಕೆ ನಮಗೆ ಸೆಕೆಂಡ್ ಸಾಕು, ಮುಚ್ಚಿ ತೆಗಿಬಹುದು. ಇಷ್ಟ್ರ ಒಳಗಡೆ ಆ ಹಕ್ಕಿ ಎಷ್ಟು ಮೈಲಿಗಳ ದೂರ ಹಾರ್ತಾ ಇದೆ ಅಂದ್ರೆ ಸುಮಾರು ಮೈಲಿಗಳ ದೂರ ಹೋಗ್ಬಿಡ್ತಾ ಇದೆ. ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ಸುಮಾರು ಗಾವುದುಗಳ ದೂರ ಹೋಗ್ತಾ ಇದೆ. 12 ಕಿಲೋಮೀಟರ್ ಮೈಲಿಗಳ ದೂರ ಹೋಗ್ತಾ ಇದೆ. ಅಂತಹ ಹಕ್ಕಿಯನ್ನ ನೋಡಿದಿರಾ ನೀವು? ನಾವು ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ಸುಮಾರು 12 ಕಿಲೋಮೀಟರ್ ಹೋಗ್ಬಿಟ್ರೆ ಆ ಹಕ್ಕಿನ ನೋಡೋದೆಲ್ಲಿ ನಾವು? ಹಾಗಾದ್ರೆ ಯಾವ ಹಕ್ಕಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಇಲ್ಲಿ? ಸಮಯ ಅಲ್ವಾ. ನಾವು ಕೂತಿದ್ರೆ ಹೋದಂತಹ ಹಕ್ಕಿಯನ್ನ ನೋಡಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಪದ್ಯದ ಭಾಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ನೋಡಿ ಇನ್ನೊಮ್ಮೆ ಹೇಳ್ತೇನೆ. ಇರುಳಿರುಳಳಿದು ರಾತ್ರಿಗಳು ಕಳೆದು ದಿನ ದಿನ ಬೆಳಗ್ಗೆ, ರಾತ್ರಿ ಕಳೆದ ಮೇಲೆ ಬರುವಂಥದ್ದು ಬೆಳಕು. ದಿನವೂ ಬೆಳಕಾಗ್ತಾ ಇದ್ದಂತೆ, ರಾತ್ರಿಗಳು ಕಳೆದು ಬೆಳಗಾಗ್ತಾ ಇದ್ದಂತೆ ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲ ಕಡೆನೂ ಬೆಳಕಾಗತ್ತೆ ಅಲ್ವಾ. ಸುತ್ತ ಮುತ್ತ ಮೇಲೆ ಕೆಳಗಡೆ ಎಲ್ಲಾ ಕಡೆನೂ ಗಾವುದ ಮುಂದೆ, ಗಾವುದ ಸುಮಾರು ಮೈಲಿಗಳ ದೂರ ಮುಂದಕ್ಕೆ ಹೋಗ್ತಾ ಇದೆ. ಹಿಂದೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇದೆ. ಯಾವ ವೇಗದಲ್ಲಿ ಹೋಗ್ತಾ ಇದೆ ಅಂದ್ರೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ. ಈಗ ನಾವು ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ಸುಮಾರು ಮೈಲಿಗಳ ದೂರ ಸಾಗಿ ಹೋಗ್ತಾ ಇದೆ. ಏನು? ಹಕ್ಕಿ, ಸಮಯದ ಹಕ್ಕಿ. ಅಂತಹ ಹಕ್ಕಿಯನ್ನ ನೋಡಿದಿರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕವಿ ಅಲ್ವಾ. ನಾವು ಆ ಸಮಯಕ್ಕೆ ತುಂಬಾ ಮಹತ್ವವನ್ನ ಕೊಡಬೇಕು. ಒಂದೇ ಒಂದು ಸೆಕೆಂಡು ವೇಸ್ಟ್ ಆಗದೆ ಇರುವ ಹಾಗೆ ಅದರ ಫಲವನ್ನ ಪಡ್ಕೋಬೇಕು ಮಕ್ಕಳೇ. ಆ ಕಡೆ ಗಮನ ಇರ್ಲಿ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ. ಮೊದಲ ಪದ್ಯ, ಅದರ ಸಾರಾಂಶವನ್ನ ಮಕ್ಕಳೇ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರ ಕಡೆ ಗಮನ ಹರಿಸಿ ಒಮ್ಮೆ ಓದಿ, ವಿಡಿಯೋನ ಪಾಸ್ ಮಾಡಿ ನೋಡಿ, ಖಂಡಿತ ಅರ್ಥ ಆಗತ್ತೆ. ಎರಡನೇ ಪದ್ಯ ಭಾಗ ಮಕ್ಕಳೇ, ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಸಮಯದ ಹಕ್ಕಿ ಹಾರ್ತಾ ಇದೆ ನೋಡಿದಿರಾ ಅಂತ ಕವಿ
ನಮ್ಗೆ ಮೊದಲ ಪದ್ಯ ಭಾಗದಲ್ಲಿ ಕೇಳಿದ್ರಲ್ವಾ, ಈಗ ಆ ಹಕ್ಕಿಯ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ನೀವು ಚಿತ್ರದಲ್ಲಿ ಗಮನಿಸಿದಿರಾ, ಇದು ಹಕ್ಕಿಯ ಬಾಹ್ಯ ಆಕಾರ, ಬಾಹ್ಯ ರೂಪ, ನೋಡೋದಕ್ಕೆ ಹಕ್ಕಿ ಹೇಗೆ ಕಾಣಿಸ್ತಾ ಇದೆ, ಇಂತಹ ಹಕ್ಕಿಯನ್ನ ನೋಡಿದಿರಾ ಅಂತ ಕೇಳ್ತಾರೆ. ಏನಪ್ಪಾ ಅಂದ್ರೆ, ಕರಿ ನರೆ ಬಣ್ಣದ ಪುಚ್ಚಗಳುಂಟು. ಕರಿ ಅಂದ್ರೆ ಕಪ್ಪು, ನರೆ ಅಂದ್ರೆ ಬಿಳಿ. ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿರುವಂತಹ ಪುಚ್ಚ, ಬಾಲ ಇದೆ. ಆ ಹಕ್ಕಿಗೆ ಏನಿದೆ, ಕರಿ ಮತ್ತು ಬಿಳಿ, ಕಪ್ಪು ಮತ್ತು ಬಿಳಿ ಬಣ್ಣದ ಬಾಲವಿದೆ. ಮತ್ತೆ ಅದರ ಮೈ ಮೇಲೆ ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಬೆಳ್ಳಗೆ ಹೊಳೆಯುವಂತಹ ಬಣ್ಣದಲ್ಲಿರುವಂತಹ ಗರಿಗಳು ಮೈ ಮೇಲೆ ಇದಾವೆ ಅಲ್ವಾ. ಬಣ್ಣ ಹೊಳಿತಾ ಇರುವಂತಹ, ಬೆಳ್ಳಗೆ ಹೊಳಿತಾ ಇರುವಂತಹ ಗರಿ ಮೈ ಮೇಲೆ ಇದೆ. ಮತ್ತೆ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನ ಅಂತಂದ್ರೆ ಕೆಂಪು. ಪದಗಳ ಅರ್ಥವನ್ನ ನೋಡಿ. ಕೆನ್ನ ಅಂದ್ರೆ ಕೆಂಪು, ಹೊನ್ನ ಅಂದ್ರೆ ಹಳದಿ. ಕೆಂಪು ಮತ್ತು ಹಳದಿ ಬಣ್ಣದ ಎರಡು ರೆಕ್ಕೆಗಳು ಆ ಹಕ್ಕಿಯ ಪಕ್ಕದಲ್ಲಿದ್ದಾವೆ. ಇಂತಹ ಹಕ್ಕಿ ಹಾರುತ್ತಾ ಇದೆ ನಿರಂತರವಾಗಿ, ನೀವು ನೋಡಿದಿರಾ ಅಂತ ಕವಿ ಇಲ್ಲಿ ಸಹೃದಯರನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಅರ್ಥ ಆಗಿದೆ ಅಲ್ವಾ, ಇದು ಎಂತಹ ಹಕ್ಕಿ ಅಂತ. ಇದನ್ನ ಈಗ ಸಮಯದ ಜೊತೆಗೆ ನಾವು ಸಮೀಕರಿಸಿ ನೋಡೋ ಪ್ರಯತ್ನ ಮಾಡೋದಾದ್ರೆ ನೋಡಿ, ಕರಿ ಮತ್ತು ನರೆ, ಕಪ್ಪು ಮತ್ತು ಬಿಳಿ, ಹಗಲು ಮತ್ತು ರಾತ್ರಿ ಅನ್ನುವಂತಹದ್ದು ಆ ಸಮಯಕ್ಕೆ ಇದೆ ಅಲ್ವಾ. ಹಗಲು ರಾತ್ರಿ, ರಾತ್ರಿ ಆದ್ಮೇಲೆ ಬೆಳಕು ಹಾಗೇ ಆಗತ್ತೆ. ಇದು ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಇದು ವಾಸ್ತವ ಪ್ರಪಂಚ. ಬಿಳಿ ಹೊಳೆ, ಬೆಳ್ಳಗೆ ಹೊಳಿತಾ ಇರುವಂತಹ ಪ್ರಸ್ತುತ ವಾಸ್ತವ ಪ್ರಪಂಚ ಇದೆ. ಮತ್ತೆ ಕೆನ್ನ ಹೊನ್ನ ಬಣ್ಣದ ಪುಚ್ಚ ರೆಕ್ಕೆಗಳು ಎರಡು ಇದಾವೆ ಪಕ್ಕದಲ್ಲಿ. ಇದು ಭೂತ ಮತ್ತು ಭವಿಷ್ಯತ್ತನ್ನ ಸಂಕೇತಿಸಿ ನಾವು ನೋಡಬಹುದು. ಭೂತಕಾಲ ಮತ್ತೆ ಭವಿಷ್ಯತ್ ಕಾಲದ ಜೊತೆಗೆ ವಾಸ್ತವ ಅನ್ನುವಂಥದ್ದು, ಬೆಳ್ಳಗೆ ನಮ್ಮ ಕಣ್ಣು ಮುಂದೆ ಹಾಲಿನಂತೆ ಹೊಳಿತಾ ಇರುವಂತಹ ವಾಸ್ತವ ಪ್ರಪಂಚವನ್ನ ತೋರಿಸುತ್ತಾ ಹಾರುತ್ತಾ ಇರುವಂತಹ ಆ ಹಕ್ಕಿಯನ್ನ ನೀವು ನೋಡಿದಿರಾ ಅಂತ ಕವಿ ಸಹೃದಯರನ್ನ ಕೇಳ್ತಾ ಇದ್ದಾರೆ. ಅರ್ಥ ಆಗಿದೆ ಅಲ್ವಾ ಮಕ್ಳೇ. ಇದು ಖಂಡಿತವಾಗ್ಲೂ ತುಂಬಾ ಅದ್ಭುತವಾದಂತಹ ವರ್ಣನೆ, ಕಲ್ಪನೆ ಅಂತಾನೆ ಹೇಳ್ಬೋದು ಕವಿದು. ಇನ್ನು ಮೂರನೇ ಪದ್ಯ ಭಾಗದಲ್ಲಿ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಹಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಂತಹ ಹಕ್ಕಿ ಹೇಗಪ್ಪ ಹಾರುತ್ತಾ ಇದೆ ಆಕಾಶದಲ್ಲಿ ಅನ್ನೋದಾದ್ರೆ, ನೀಲ ಮೇಘ ಮಂಡಲ ಸಮಬಣ್ಣ ಅಂದ್ರೆ, ನೀವಿಲ್ಲಿ ಒಂದು ಚಿತ್ರವನ್ನ ಗಮನಿಸ್ತೇವೆ. ತುಂಬಾ ಅದ್ಭುತವಾಗಿರುವಂತಹ ಚಿತ್ರ ಇದು ಮಕ್ಕಳೇ. ಇದು ಸಂಪೂರ್ಣ ಸಾರಾಂಶ ಈ ಚಿತ್ರದಲ್ಲೇ ಹಿಡಿದಿಟ್ಟಿದೆ ಅಲ್ವಾ. ನೀಲ ಮೇಘ ಮಂಡಲ, ನೀಲ ಮೇಘ ಅಂದ್ರೆ ನೀಲಿ ಬಣ್ಣದಲ್ಲಿ ಕೂಡಿರುವಂತಹ ಆಕಾಶದಲ್ಲಿ ಮೇಘಗಳನ್ನ, ಮೋಡಗಳನ್ನ, ಆಕಾಶ ಮತ್ತು ಮೋಡ ಇವೆರಡನ್ನ ಸಮಬಣ್ಣ ಮಾಡಿಕೊಂಡು, ಅಂದ್ರೆ ಬೇರೆ ಬೇರೆ ಬಣ್ಣನೆ ಕಾಣಿಸ್ದೇ ಇರೋ ರೀತಿ, ಸಮವಾಗಿರೋ ರೀತಿ ನೋಡಿ. ಬೇರೆ ಎಲ್ಲೂ ಜಾಗನೇ ಕಾಣ್ತಾ ಇಲ್ಲ, ಆಕಾಶ ಪೂರ್ತಿ ಆ ಹಕ್ಕಿನೇ ಹಾರಾಡ್ತಾ ಇದೆ. ಆ ರೀತಿಯಾಗಿ ಸಮವಾದಂತಹ ಬಣ್ಣ ಮಾಡಿಕೊಂಡು, ಮುಗಿಲಿಗೆ ರೆಕ್ಕೆಗಳೊಡೆದವೋ ಹಣ್ಣ, ಮುಗಿಲಿಗೆ ಆಕಾಶಕ್ಕೆ ರೆಕ್ಕೆಗಳನ್ನ ಬೀಸಿ ಹೊಡೆದು ಹಾರುತ್ತಾ ಇದೆ. ಹೀಗೆ ಹಾರುತ್ತಾ ಇರ್ಬೇಕಾದ್ರೆ ಚಿಕ್ಕೆಯ ಮಾಲೆಯನ್ನ ಸೆಕ್ಕಿಸಿಕೊಂಡು, ಸೊಕ್ಕಿನಿಂದ, ಗರ್ವದಿಂದ, ಅಂದ್ರೆ ನನ್ನನ್ನ ಮೀರಿಸುವಂತವ್ರು, ನನ್ನ ತಡೆಯುವಂತಹವರು ಯಾರೂ ಇಲ್ಲ ಅಂತ ಹೇಳಿ, ಆ ಚಿಕ್ಕೆ ಅಂತಂದ್ರೆ ನಕ್ಷತ್ರ, ಈ ನಕ್ಷತ್ರಗಳನ್ನ ಮಾಲೆ ಮಾಡಿಕೊಂಡು ಹಾಕೊಂಡಿದೆ, ಸಿಕ್ಕಿಸ್ಕೊಂಡಿದೆ, ತನ್ನ ಕೊರಳಿಗೆ ಸೊಕ್ಕಿನಿಂದ ಹಾಕೊಂಡಿದೆ ಅಂತಾನೆ ಹೇಳ್ಬೋದು. ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಸೂರ್ಯ ಮತ್ತು ಚಂದ್ರನ ತನ್ನ ಎರಡು ಕಣ್ಣುಗಳನ್ನಾಗಿ ಮಾಡಿಕೊಂಡು, ನಕ್ಷತ್ರಗಳ ಮಾಲೆಯನ್ನ ಹಾಕೊಂಡು, ಮುಗಿಲಿಗೆ ರೆಕ್ಕೆಗಳನ್ನ ಹೊಡೆಯುತ್ತಾ ಇಡೀ ಮೇಘ ಮಂಡಲವನ್ನೇ ಒಂದು ಬಣ್ಣವನ್ನಾಗಿ ಮಾಡ್ತಾ ಹಕ್ಕಿ ಹಾರ್ತಾ ಇದೆ. ಇಂತಹ ಹಕ್ಕಿಯನ್ನ ನೀವು ನೋಡಿದಿರಾ ಅಂತ ಕವಿ ಕೇಳ್ತಾರೆ. ಇವಾಗ ಕವಿಯ ಹಾರಾಟದ ವರ್ಣನೆ ಇದು ಮಕ್ಕಳೇ. ಮೇಘ ಮಂಡಲ, ಮೋಡಗಳನ್ನ, ಆಕಾಶವನ್ನ ಸಮಬಣ್ಣ ಮಾಡಿಕೊಂಡು
ಆಕಾಶಕ್ಕೆ ರೆಕ್ಕೆಗಳನ್ನ ಹೊಡೆದು ಚಾಚಿಕೊಂಡು ಹಾರ್ತಾ ಇದೆ. ಅದು ಚಿಕ್ಕೆಯ ಮಾಲೆಯನ್ನ, ಆ ನಕ್ಷತ್ರಗಳನ್ನ ಮಾಲೆ ಮಾಡಿಕೊಂಡು ಹಾರ್ತಾ ಇದೆ. ಸೂರ್ಯ ಚಂದ್ರರು ಆ ಹಕ್ಕಿಯ 2 ಕಣ್ಣುಗಳಾಗಿದೆ. ಇಂತಹ ಹಕ್ಕಿಯನ್ನ ನೋಡಿದಿರಾ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಮೇಘಮಂಡಲ, ಇಡೀ ಆಕಾಶವನ್ನ ಹರಡುವಂತಹ ರೀತಿಯಲ್ಲಿ ಹಾಡ್ತಾ ಇದೆ ಈ ಹಕ್ಕಿ. ಅಂದ್ರೆ ಸಮಯ ಅನ್ನುವಂತಹ ಹಕ್ಕಿ ಇಡೀ ಭೂಮಂಡಲದಲ್ಲಿ ಎಲ್ಲವನ್ನ ಆಕ್ರಮಿಸ್ಕೊಂಡಿದೆ ಅಲ್ವಾ. ತನ್ನ ರೆಕ್ಕೆಗಳನ್ನ ಎಲ್ಲಾ ಕಡೆ ಹರಡಿದೆ. ಇಡೀ ಭೂಮಿ ಅನ್ನುವಂಥದ್ದು ಆ ಸಮಯದ ಹಕ್ಕಿಯ ಅಡಿಯಲ್ಲೇ ಇದೆ. ಚಿಕ್ಕೆಯ ಮಾಲೆಯನ್ನ ಸೆಕ್ಕಿಸ್ಕೊಂಡಿದೆ. ಚಿಕ್ಕೆಯ ಮಾಲೆಯನ್ನ ಅಂತಂದ್ರೆ ಇಲ್ಲಿ ಸಾಧನೆ, ಸರ್ವಸ್ವವನ್ನ ಗೆದ್ದಿದೀವಿ ಅನ್ನುವಂತಹ ಗರ್ವದಿಂದ, ಹೆಮ್ಮೆಯಿಂದ ಮೆರೆದಂತಹ ಎಷ್ಟೋ ಘಟಾನುಘಟಿಗಳನ್ನ ತನ್ನ ಕೊರಳಲ್ಲಿ ಹಾಕೊಂಡಿದೆ ಅಂತ ಹೇಳ್ಬೋದು. ಸೂರ್ಯ ಚಂದ್ರನ ತನ್ನ ಕಣ್ಣಾಗಿಸ್ಕೊಂಡಿದೆ. ಅಂದ್ರೆ ಹಗಲು ರಾತ್ರಿಗಳೇ ಅದಕ್ಕೆ ಕಣ್ಣು ಹಾಕಿ ಹಾರ್ತಾ ಇದೆ. ಇಂತಹ ಹಕ್ಕಿಯನ್ನ ನೀವು ನೋಡಿದೀರಾ? ಕವಿಯ ಪ್ರಶ್ನೆ. ನಾವು ನೋಡಿರುವಂತಹ ಹಕ್ಕಿನೇ ಬೇರೆ, ಕವಿ ನೋಡಿರುವಂತಹ ಹಕ್ಕಿನೇ ಬೇರೆ ಅಲ್ವಾ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಅವೆರಡು ಪದ್ಯಗಳ ಸಾರಾಂಶವನ್ನ ಇಲ್ಲಿ ನಾನು ಕೊಟ್ಟಿದ್ದೇನೆ. ವಿಡಿಯೋವನ್ನ ಪಾಸ್ ಮಾಡಿ ನೋಡಿ ಅರ್ಥೈಸ್ಕೊಳ್ಳಿ. ಇನ್ನು 4ನೇ ಪದ್ಯದಲ್ಲಿ ಇಂತಹ ಹಕ್ಕಿಯ ಹಾರಾಟ ಹೇಗಪ್ಪ ಇದೆ, ಎಲ್ಲೆಲ್ಲ ಹೋಗಿದೆ, ಏನೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದೀರಾ? ಏನೆಲ್ಲ ಮಾಡಿದ್ರು ಸಹ ಹಕ್ಕಿಯ ಹಾರಾಟ ನಿಂತಿಲ್ಲ. ಗೊತ್ತಾ ನಿಮ್ಗೆ ಏನೆಲ್ಲ ಮಾಡಿದೆ ಅದು ಅಂದ್ರೆ, ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ಹೊಕ್ಕಿ ಅಂತಂದ್ರೆ ನೋಡಿ, ತೆನೆಯಿಂದ ಕಸಕಡ್ಡಿಯನ್ನ ಬೇರ್ಪಡಿಸೋದು ಅಂತ ಅರ್ಥ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ತೆನೆ ಅಂತಂದ್ರೆ ಸಮೃದ್ಧವಾಗಿ ಬೆಳೆದಿರುವಂತಹ ಒಂದು ಫಲ ಅಂತ ಅನ್ಕೊಳ್ಳೋಣ. ಒಂದು ತೆನೆ, ಒಂದು ದವಸ ಧಾನ್ಯ. ಅದರಲ್ಲಿ ಇರೋ ದವಸ ಧಾನ್ಯಗಳನ್ನೆಲ್ಲ ಬೆಳೆದು ನಾವು ಒಂದು ಕಡೆ ಹಾಕಿದಾಗ ಅದರಲ್ಲಿ ಇರುವಂತಹ ಕಸಕಡ್ಡಿಯನ್ನೆಲ್ಲ ಬೇರ್ಪಡಿಸ್ತೀವಿ ಅಲ್ವಾ. ಹಾಗೆ ರಾಜ್ಯಗಳು ಹುಟ್ಟಿ ಅದರಲ್ಲಿ ಸಾಮ್ರಾಜ್ಯಗಳು ಬೆಳೆದು, ಅಂದ್ರೆ ಇತಿಹಾಸದಲ್ಲಿ ಒಳ್ಳೆಯದನ್ನ ಇಟ್ಟುಕೊಂಡು ಕೆಟ್ಟದ್ದನ್ನೆಲ್ಲ ಕಿತ್ತು ಹಾಕಿದೆ. ತೆನೆಯಿಂದ ಕಸ ಕಡ್ಡಿಗಳನ್ನ ಬೇರ್ಪಡಿಸಿದೆ. ಒಳ್ಳೆಯ ಇತಿಹಾಸನೂ ಇದೆ, ಕೆಟ್ಟದನ್ನ ಅದರಿಂದ ಕಿತ್ತು ಹೊರಗಡೆನೂ ಹಾಕಿದೀವಿ ನಾವು ಅಲ್ವಾ. ರಾಜ್ಯಗಳಲ್ಲಿ, ಸಾಮ್ರಾಜ್ಯಗಳಲ್ಲಿ ಒಳ್ಳೆಯದನ್ನ ಇಟ್ಕೊಂಡಿದೆ, ಕೆಟ್ಟದನ್ನ, ಒಳ್ಳೆಯದು ಕೆಟ್ಟದನ್ನ ಸಪರೇಟ್ ಮಾಡಿ ಇತಿಹಾಸವನ್ನ ಸೇರಿಸ್ಬಿಟ್ಟಿದೆ ಅದು. ಮಂಡಲ ಗಿಂಡಲಗಳ ಗಡಮುಕ್ಕಿ. ಮಂಡಲ ಅಂದ್ರೆ ರಾಜ್ಯಗಳು, ಹಲವಾರು ರಾಜ್ಯಗಳು ಹುಟ್ಟಿದಾವೆ, ನಾಶ ಆಗಿದಾವೆ. ಇವೆಲ್ಲವನ್ನ ಮುಕ್ಕಿ ಅಂತಂದ್ರೆ ಗಡಮುಕ್ಕಿ, ಗಬಗಬಾ ಅಂತ ತಿಂದಿದೆ. ಹಕ್ಕಿ, ಸಮಯದ ಹಕ್ಕಿಯ ಬಾಯಿಗೆ ಹಲವಾರು ರಾಜ್ಯಗಳು ಬಲಿಯಾಗಿದ್ದಾವೆ. ಸಮಯ ಅನ್ನುವಂಥದ್ದು ಯಾರಿಗೂ ಬೆಲೆ ಕೊಡಲ್ಲ, ಯಾರಿಗೋಸ್ಕರನೂ ನಿಲ್ಲಲ್ಲ ಅಂತ ನಾವು ನೋಡಿದೀವಿ ಅಲ್ವಾ. ಇಂಥ ಮಂಡಲಗಳನ್ನ, ರಾಜ್ಯಗಳನ್ನ ಹುಟ್ಟಿದಾವೆ, ರಾಜ್ಯಗಳು ನಾಶ ಆಗಿದಾವೆ, ಅವುಗಳನ್ನ ನಾಶ ಮಾಡಿದೆ. ಅಷ್ಟೇ ಅಲ್ಲ, ಒಂದು ರಾಜ್ಯ, ಒಂದು ಸಾಮ್ರಾಜ್ಯ, ಒಂದು ದೇಶದ ಕಥೆ ಅಲ್ಲ ಇದು. ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಯಾರನ್ನೋ ಬಿಟ್ಟಿಲ್ಲ ಇದು. ಬರೀ ಏಷ್ಯಾ ಖಂಡದಲ್ಲ, ಬರೀ ಆಫ್ರಿಕಾದಲ್ಲ, ಬರೀ ಯುರೋಪ್ದಲ್ಲ, ಎಲ್ಲ ನಾವೇನು 7 ಖಂಡಗಳನ್ನಾಗಿ ವಿಭಾಗಿಸ್ಕೊಂಡಿದೀವಲ್ಲ, ಈ ಎಲ್ಲಾ ಖಂಡಗಳನ್ನ ತೇಲಿಸಿದೆ. ಕೆಲವೊಂದನ್ನ ಮುಳುಗಿಸಿದೆ. ಅಂದ್ರೆ ಅರ್ಥ, ಕೆಲವೊಂದು ಖಂಡಗಳು, ಕೆಲವೊಂದು ದೇಶಗಳು, ಕೆಲವೊಬ್ಬ ಸಾಧಕರು ಗೆದ್ದಿದ್ದಾರೆ, ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದಾರೆ. ಇನ್ನು ಕೆಲವರು ಮಣ್ಣು ಮುಕ್ಕಿದ್ದಾರೆ, ಸೋತಿದ್ದಾರೆ. ಅದರಲ್ಲಿ ಸಾರ್ವಭೌಮರು ಅಂತ ಏನೆಲ್ಲ ಮೆರೆದ್ರಲ್ವಾ, ಇಡೀ ಜಗತ್ತನ್ನ ತನ್ನ ಹಿಡದಕ್ಕೆ ತಂದ್ಕೋಬೇಕು, ಇಡೀ ಜಗತ್ತನ್ನ ಆಳಬೇಕು ಅನ್ನುವಂತಹ ಆಸೆಯಲ್ಲಿ ಹೊರಟಂತಹ ಅಲೆಕ್ಸಾಂಡರ್, ಹಿಟ್ಲರ್, ಮುಸೋಲಿನಿಯಂತಹ ಸಾರ್ವಭೌಮರು ಸಹ ಅವರನ್ನು ಸಹ ಬಿಟ್ಟಿಲ್ಲ. ಅವರ ನೆತ್ತಿಯನ್ನ ಕುಕ್ಕಿ ಅವರನ್ನು ನಾಶ ಮಾಡಿದೆ. ಸರ್ವಾಧಿಕಾರಿಗಳು ಅಂತ ಮೆರೆದಂಥವರನ್ನು ಸಹ ಸಮಯದ ಹಕ್ಕಿ ತನ್ನ ಹೊಟ್ಟೆ ಒಳಗಡೆ ಹಾಕೊಂಡಿದೆ ಅಂತ ಹೇಳ್ಬೋದು. ಇತಿಹಾಸವನ್ನ ಸೇರಿಸಿದೆ. ಇಂತಹ ಹಕ್ಕಿಯ ಹಾರ್ತಾ ಇದೆ ನೋಡಿದ್ದೀರಾ ನೀವು? ಇಂತಹ ಹಕ್ಕಿ ಇವತ್ತಿಗೂ ಸಹ ಎಲ್ಲೂ ನಿಲ್ಲದೆ ಹಾರ್ತಾ ಇದೆ, ನೀವು ನೋಡಿದೀರಾ?
ಅಂತ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಮತ್ತೊಮ್ಮೆ ಹೇಳ್ತೀನಿ ನೋಡಿ. ರಾಜ್ಯಗಳು ಸಾಮ್ರಾಜ್ಯಗಳ ತೆನೆಯನ್ನ ಹೊಕ್ಕಿ. ರಾಜ್ಯಗಳಲ್ಲಿ ಸಾಮ್ರಾಜ್ಯಗಳು ಹುಟ್ಟಿದಾವೆ ಅಲ್ವಾ, ಅವುಗಳ ತೆನೆಯನ್ನ ಹೊಕ್ಕಿ. ತೆನೆ ಅಂತಂದ್ರೆ ಏನಿಲ್ಲಿ ಫಲವತ್ತಾಗಿ ಸಮೃದ್ಧವಾಗಿ ಸಶಕ್ತವಾಗಿ ಬೆಳೆದ ನಿಂತಹ ರಾಜ್ಯಗಳು ಸಾಮ್ರಾಜ್ಯಗಳು. ಅವುಗಳಲ್ಲಿ ಒಳ್ಳೆಯದು ಕೆಟ್ಟದ್ದನ್ನ ಬೇರ್ಪಡಿಸಿದೆ. ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಮಂಡಲ ಗಿಂಡಲ ಇದು ಒಂದು ಜೋಡು ನುಡಿ ಪದ ಆಗತ್ತೆ. ಮಂಡಲ ಅಂತಂದ್ರೆ ರಾಜ್ಯಗಳ ಗುಂಪು. ಎಷ್ಟೋ ರಾಜ್ಯಗಳನ್ನ ನಾಶ ಮಾಡಿ ಮುಕ್ಕಿ ತಿಂದಿದೆ. ಗಬಗಬಾ ಅಂತ ಮುಕ್ಕಿ ತಿಂದಿದೆ, ನಾಶ ಮಾಡಿದೆ. ಕೆಲವೊಂದು ಖಂಡಗಳನ್ನ, ಕೆಲವೊಂದು ದೇಶಗಳನ್ನ, ಕೆಲವೊಂದು ಸಾಧಕರನ್ನ ತೇಲಿಸಿದೆ. ಅವರು ಇವತ್ತಿಗೂ ಸಹ ಜ್ಯೋತಿಯಂತೆ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳುವುದು. ಇನ್ನೊಂದಷ್ಟು ಜನರನ್ನ ಮುಳುಗಿಸಿದೆ, ಇನ್ನೊಂದಷ್ಟು ಸಾಮ್ರಾಜ್ಯಗಳನ್ನ ಮುಳುಗಿಸಿದೆ, ನಾಶ ಮಾಡಿದೆ. ಇತಿಹಾಸದಲ್ಲಿ ಎರಡನ್ನೂ ಉಳಿಸ್ಬಿಟ್ಟಿದೆ. ಅಷ್ಟೇ ಅಲ್ಲ, ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ. ಸಾರ್ವಭೌಮರು ನಾನೇ ಸರ್ವಾಧಿಕಾರಿ, ಇಡೀ ಜಗತ್ತನ್ನ ನನ್ನ ಹಿಡಿತಕ್ಕೆ ತರ್ತೇನೆ, ಎಲ್ಲರನ್ನ ನನ್ನ ಕಾಲ ಕೆಳಗಡೆ ಹಾಕ್ತೇನೆ ಅನ್ನುವಂತಹ ಶಪಥವನ್ನ ತೊಟ್ಟು ಹಿಂಸೆಯನ್ನ ಅನುಸರಿಸಿ ಹೋದಂತ ಎಷ್ಟೋ ಜನ ಸಾರ್ವಭೌಮರನ್ನ, ಅದರಲ್ಲಿ ಪ್ರಮುಖವಾಗಿ ನೀವು ಇಲ್ಲಿ ನೋಡ್ಬೋದು ಅಲೆಕ್ಸಾಂಡರ್, ಮುಸ್ಸೋಲಿನಿ, ಹಿಟ್ಲರ್, ಇಂತಹ ಸರ್ವಾಧಿಕಾರಿಗಳನ್ನು ಸಹ ನಾಶ ಮಾಡಿದೆ. ನೆತ್ತಿಯ ಕುಕ್ಕಿದೆ ಅಂದ್ರೆ ಅವರನ್ನೂ ಸಹ ಬಿಟ್ಟಿಲ್ಲ, ಅವರನ್ನೂ ನಾಶ ಮಾಡಿದೆ. ಇಂತಹ ಹಕ್ಕಿ ಹಾರ್ತಾ ಇದೆ, ನೋಡಿದಿರಾ? ಇಂತಹ ಹಕ್ಕಿ ಇಷ್ಟೆಲ್ಲ ಮಾಡಿದ್ರು ಸಹ ಇವತ್ತಿಗೂ ಹಾರ್ತಾ ಇದೆ, ನೋಡಿದಿರಾ ಅಂತ ಕವಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ಯುಗ ಯುಗಗಳ ಹಣೆ ಬರಹವ ಹೊರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ, ನೋಡಿದಿರಾ? ಆದ್ರೂ ಹಕ್ಕಿ ಹಾರ್ತಾನೆ ಇದೆ. ಇಲ್ಲಿ ಸರ್ವಾಧಿಕಾರಿಗಳ ಜೊತೆ ನಾವು ಆಶಯ ಭಾವದಲ್ಲಿ ಗಮನಿಸಿದಂತೆ ಬ್ರಿಟಿಷರ ಹಿಡಿತದಿಂದ ಬಿಡುಗಡೆ ಹೊಂದುವಂತಹ ಸೂಚನೆಯನ್ನು ಸಹ, ಕಲ್ಪನೆಯನ್ನು ಸಹ ಕಟ್ಕೊಳ್ತಾರಲ್ಲ, ಹೀಗೆ ಇಂತಹ ಸರ್ವಾಧಿಕಾರಿಗಳನ್ನ ನಾಶ ಮಾಡಿದ ಹಾಗೆ ಬ್ರಿಟಿಷರಿಂದನೂ ಸಹ ಬಿಡುಗಡೆ ಸಿಗುತ್ತೆ ನಮ್ಗೆ. ಇದು ಸಹ ಉರುಳಿ ಹೋಗುತ್ತೆ ಸಮಯ ಅನ್ನೋದನ್ನ ಇಲ್ಲಿ ನಮ್ಗೆ ಸೂಚನೆಯನ್ನ ಕೊಡ್ತಾರೆ. ಯುಗ ಯುಗಗಳ ಹಣೆ ಬರಹವ ಒರೆಸಿ. ಯುಗಗಳು ಅಂತಂದ್ರೆ ನಾವು ನೋಡಿದಾಗೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ನಾವಿದೀವಿ. ಈ ಎಲ್ಲ ಯುಗಗಳು ಇದೆಯಲ್ಲ, ಒಂದಷ್ಟು ವರ್ಷಗಳ ಕಾಲ ಕಳೆಯುವಂತಹ ಯುಗಗಳು. ಈ ಯುಗಗಳ ಹಣೆ ಬರಹವನ್ನ ಹೊರೆಸಿ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಅದೆಷ್ಟೋ ಮಹಾನುಭಾವರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಅವರು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ, ಪುರಾಣಗಳಲ್ಲಿ ಉಳ್ಕೊಂಡಿದ್ದಾರೆ ಅಂತ ನಾವು ನೋಡ್ತೀವಿ ಅಲ್ವಾ? ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಹುಟ್ಟಿದಂತಹ ಯುಗಗಳು. ಈ ಎಲ್ಲ ಯುಗಗಳ ಹಣೆ ಬರಹ ಹೊರಸಿದೆ ಅಂತಂದ್ರೆ ಅವುಗಳ ಕಾಲ ಕೂಡ ಮುಗಿದಿದೆ. ಅವುಗಳು ಸಹ ಮುಗಿದು ಹೋದಂತಹ ಪುರಾಣಗಳಾಗಿ ಇವತ್ತು ಉಳ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಮನ್ವಂತರಗಳ ಭಾಗ್ಯವ ತೆರೆಸಿ. ಒಂದು ಯುಗ ಮುಗಿತಾ ಇದ್ದಂತೆ ಮತ್ತೊಂದು ಯುಗ, ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಬದಲಾವಣೆ ಆಗ್ತಾನೆ ಇರ್ಬೇಕು. ಇದ್ದದ್ದು ಯಾವತ್ತೂ ಹಾಗೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮನ್ವಂತರಗಳನ್ನ, ಪರಿವರ್ತನೆಯ ಕಾಲಕ್ಕೆ ಭಾಗ್ಯವನ್ನ ತೆರೆಸ್ತಾ, ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ, ಮನ್ವಂತರಗಳ ಭಾಗ್ಯದ ಬಾಗಿಲನ್ನ ತೆರೆಸ್ತಾ ರೆಕ್ಕೆಯನ್ನ ಬೀಸ್ತಾ, ಇಲ್ಲ ಇನ್ನೂ ಜಗತ್ತು ಇದೆ, ಇನ್ನು ನಡೆಯುತ್ತೆ, ಇನ್ನು ಬದಲಾವಣೆ ಸಾಧ್ಯ ಇದೆ, ಎದ್ದೇಳು ಅಂತ ಹೇಳಿ ರೆಕ್ಕೆಯನ್ನ ಬೀಸ್ತಾ ನಮಗೆ ಒಂದಷ್ಟು ಚೇತನವನ್ನ, ಉತ್ತೇಜನವನ್ನ, ಮೋಟಿವೇಟ್ ಅನ್ನ ಮಾಡ್ತಾ ಹೊಸಗಾಲದ ಹಸು ಮಕ್ಕಳನ್ನ ಹರಿಸ್ತಾ ಇದೆ. ಇಷ್ಟೆಲ್ಲ ಕಷ್ಟ ಆಗಿದ್ರೂ ಸಹ ಮುಂದೆ ಬರುವಂತಹ ಮುಂದಿನ ಪೀಳಿಗೆ ಏನಿದೆ, ಈ ಹೊಸಗಾಲದ ಮಕ್ಕಳೇನಿದ್ದಾರೆ, ಹಸು ಮಕ್ಕಳು, ಇವರ ತಲೆಯನ್ನ ಹರಸಿ ಆಶೀರ್ವದಿಸಿ ಹಕ್ಕಿ ಹಾರ್ತಾ ಇದೆ. ಹೊಸ ಕಾಲವನ್ನ, ಹೊಸ ಪರಿವರ್ತನೆಯ ಕಾಲವನ್ನ, ಸೂಚನೆಯನ್ನ ಕೊಡ್ತಾ ಹಕ್ಕಿ ಹಾರ್ತಾ ಇದೆ, ಸಮಯದ ಹಕ್ಕಿ ಹಾರ್ತಾ ಇದೆ, ನೋಡಿದಿರಾ ಅಂತ ಕವಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಅಲ್ವಾ? ಇಂಥ ಅದ್ಭುತವಾದಂತಹ ಪದ್ಯ. ಯಾವುದೂ ಶಾಶ್ವತ ಅಲ್ಲ, ಎಂಥೆಂಥ ಯುಗಗಳೇ ಮುಗಿದೋದು,
ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ಪುರಾಣಗಳಲ್ಲಿ ನೋಡೋದಾದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ರಚನೆ ಮಾಡದಂತಹ ದೇವಾನುದೇವತೆಗಳಿಗೆ ನಾಶ ಇದೆ, ಅವರನ್ನೇ ಬಿಟ್ಟಿಲ್ಲ ಸಮಯ ಅನ್ನುವಂಥದ್ದು. ಇನ್ನ ನಾವು ನೀವು ಯಾವ ಲೆಕ್ಕ? ಇರುವಂತಹ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಸನ್ಮಾರ್ಗದಲ್ಲಿ ಸತ್ಕರ್ಮವನ್ನ ಮಾಡಿ ಸದ್ಗತಿಯನ್ನ ಕಾಣಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಒಂದು ಜೀವನದ ಉದ್ದೇಶ ಆಗಿರ್ಬೇಕು ಅಲ್ವಾ ಮಕ್ಕಳೇ? ಇಂತಹ ಹಕ್ಕಿ ಹಾರ್ತಾ ಇದೆ ನೋಡಿದಿರಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಪದ್ಯ ಭಾಗಗಳ ಸಾರಾಂಶ ಕೂಡ ಇಲ್ಲಿದೆ ಮಕ್ಕಳೇ, ಗಮನ ಹರಿಸಿ ನಿಧಾನವಾಗಿ ಪಾಸ್ ಮಾಡಿ ನೋಡಿ, ಬರೆದಿಚ್ಕೊಳ್ಳಿ ಒಂದ್ ಕಡೆ. ಇನ್ನು 6ನೇದು, ಮನುಷ್ಯನ ಬದಲಾವಣೆಯ ಜೀವನ ಹೇಗೆಲ್ಲ ಸಾಗತ್ತೆ, ಎಲ್ಲೆಲ್ಲ ಹೋಗ್ಬಹುದು ಮನುಷ್ಯ ಅಂತ ಹೇಳ್ತಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನು ಹೀರಿ ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಮನುಷ್ಯ ಮುಂದೆ ಭವಿಷ್ಯತ್ತಲ್ಲಿ ಮಾಡಬಹುದಾದಂತಹ ಸಾಧನೆ ಏನು ಅನ್ನುವಂಥದ್ರ ಸುಳಿವನ್ನ ಇಲ್ಲಿ ಕವಿ ಕಟ್ಕೊಡ್ತಾ ಹೋಗ್ತಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ಬೆಳ್ಳಿ ಅಂದ್ರೆ ಬೆಳ್ಳಿ ಗ್ರಹ, ಶುಕ್ರ ಗ್ರಹವನ್ನ ಬಿಟ್ಟು ಅಲ್ವಾ, ಅದನ್ನ ಬಿಟ್ಟು ಆ ಮೇರೆ ಅಂತಂದ್ರೆ ಆ ಎಲ್ಲೆಯನ್ನ ಮೀರಿ, ನಾವು ಸೌರಮಂಡಲದಲ್ಲಿ ನೋಡಿದ್ರೆ ಶುಕ್ರ ಆದ್ಮೇಲೆ ಭೂಮಿ ಬರುತ್ತೆ ಅಲ್ವಾ. ಸೊ ಹೀಗೆ ಮುಂದುವರಿತಾ ಆ ಎಲ್ಲೆಯನ್ನ, ಆ ಬಾರ್ಡರ್ ಅನ್ನ ಬಿಟ್ಟು ಮುಂದೆ ಹೋಗ್ತಾ ತಿಂಗಳಿನೂರಿನ ನೀರನ್ನು ಹೀರಿ, ತಿಂಗಳಿನೂರು ಅಂತಂದ್ರೆ ಚಂದ್ರಗ್ರಹಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಅಲ್ಲಿ ಸಂಶೋಧನೆಯನ್ನ ಮಾಡಿ ಅಲ್ಲಿ ಮನುಷ್ಯ ಉಳ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪರೀಕ್ಷೆಗಳು ಸಹ ನಡೆಯುತ್ತೆ, ಸಂಶೋಧನೆಗಳ ನಡೆಯುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಏನು ಹಾಗಿರ್ಲಿಲ್ಲ, ಈಗ ನಡೀತಾ ಇದೆ ಎಲ್ಲ. ಅಂದ್ರೆ ನೋಡಿ, ಈಗ ಆಗತ್ತೆ ಅನ್ನುವಂತಹ ಕಲ್ಪನೆ ಕವಿಗೆ ಆಗ್ಲೇ ಬಂದಿದೆ ಅಂತಂದ್ರೆ ಕವಿಯ ಕಲ್ಪನಾಶೀಲತೆ, ಕಲ್ಪನಾ ಶಕ್ತಿ ಎಷ್ಟು ದೊಡ್ಡದು. ಅಷ್ಟೇ ಅಲ್ಲ, ಅದೆಲ್ಲ ಆದ್ಮೇಲೆ ಚಂದ್ರಗ್ರಹಕ್ಕೆ ಹೋಗ್ತಾರೆ, ತೃಪ್ತಿ ಆಗಲ್ಲ ಮನುಷ್ಯ. ಅದಾದ್ಮೇಲೆ ಆಡಲು ಹಾಡಲು ಹಾರಾಡಲು, ಆಟ ಆಡೋದಿಕ್ಕೆ, ಜೀವನವನ್ನ ನಡೆಸ್ಲಿಕ್ಕೆ, ಮುಂದಿನ ಜೀವನವನ್ನ ಕಟ್ಕೊಳ್ಳಿಕ್ಕೆ, ಸಂತೋಷ ಪಡ್ಲಿಕ್ಕೆ, ಇರೋದಿಕ್ಕೆ, ತನ್ನ ನೆಲೆಯನ್ನ ಹೂರ್ಲಿಕ್ಕೆ ಮಂಗಳ ಲೋಕದ ಅಂಗಳಕ್ಕೂ ಸಹ ಮನುಷ್ಯ ಹೇರ್ತಾನೆ. ಚಂದ್ರಗ್ರಹಕ್ಕೆ ಹೋಗ್ತಾನೆ, ಶುಕ್ರವನ್ನ ಬಿಟ್ಟು ಚಂದ್ರಗ್ರಹಕ್ಕೆ ಹೋಗಿ ಚಂದ್ರನಲ್ಲಿ ತನ್ನ ಉಳಿವಿಗೆ ಯೋಗ್ಯತೆ ಇದೆಯಾ ಅನ್ನುವಂಥದನ್ನ ಪರೀಕ್ಷೆ ಮಾಡ್ತಾನೆ. ಅದಾದ್ಮೇಲೆ ಮುಂದಿನ ಜೀವನವನ್ನ ಕಟ್ಕೋಬೇಕಲ್ವಾ, ಯಾಕೆಂದ್ರೆ ಭೂಮಿ ಅನ್ನುವಂಥದ್ದು ಒಂದಷ್ಟು ವರ್ಷಗಳ ನಂತರ ನಶಿಸಿ ಹೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಇದು ಹೋದ್ಮೇಲೆ ನನಗೆ ಇನ್ನೊಂದು ಗ್ರಹ ಬೇಕಲ್ವಾ, ಇಲ್ಲಿನ ಬದಲಾವಣೆಯನ್ನ ಇಲ್ಲಿ ಇರುವಂಥದನ್ನ ಅಲ್ಲೂ ಹುಡಿಸ್ಬೇಕು ಅಂತ ಹೇಳಿ ಮಂಗಳನ ಗ್ರಹಕ್ಕೂ ಸಹ ಮನುಷ್ಯ ಅಡಿ ಇಡ್ತಾನೆ, ಅದರ ಅಂಗಳಕ್ಕೂ ಹೋಗ್ತಾನೆ. ಅಂತಹ ಸೂಚನೆಯನ್ನು ಕೊಡುವಂತಹ ಸಮಯದ ಹಕ್ಕಿ ಹಾರುತ್ತಾ ಇದೆ ನೋಡಿದಿರಾ ಅಂತ ಕವಿ ಕೇಳ್ತಾರೆ ಅಲ್ವಾ. ಇದಾದ್ಮೇಲೆ ಕೊನೆಯದಾಗಿ ಹೇಳ್ತಾರೆ, ಇಂತಹ ಹಕ್ಕಿ ಏನೇನೆಲ್ಲ ಹೊಂಚಾಕಿ ಕಾಯ್ತಾ ಇರುತ್ತೆ ಅಂತ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ, ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀವ್ ಎಷ್ಟೆಲ್ಲ ಬದಲಾವಣೆ ಮಾಡಿದ್ರು ಮನುಷ್ಯ, ಎಷ್ಟೆಲ್ಲ ಬೆಳೆದ್ರು ಈ ಸಮಯದ ಹಕ್ಕಿ ಹಾಕಿರುವಂತಹ ಹೊಂಚನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯನಾ? ಯಾರು ಕಂಡು ಹಿಡಿಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಮುಟ್ಟಿದೆ ದಿಗ್ಮಂಡಲಗಳ ಹಂಚ ಅಂದ್ರೆ ಈ ಹಕ್ಕಿ ಹಾರ್ತಾ ಇರುವಂತ ಈ ಸಮಯದ ಹಕ್ಕಿ ಏನ್ ಗೊತ್ತಾ, ದಿಗ್ಮಂಡಲ ಅಂದ್ರೆ ದಶ ದಿಕ್ಕುಗಳನ್ನ ಅಂಚನ್ನ ಮುಟ್ಟಿದೆ. ದಶ ದಿಕ್ಕು ಅಂತಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ, ಆಕಾಶ, ಭೂಮಿ, ಈ ಎಲ್ಲ ಈ 10 ದಿಕ್ಕುಗಳ ಅಂಚನ್ನ, ಕೊನೆಯನ್ನ ಮುಟ್ಟಿದೆ. ಅಲ್ಲಿವರೆಗೂ ತನ್ನ ರೆಕ್ಕೆಗಳನ್ನ ಚಾಚಿದೆ. ಅದ್ರ ಜೊತೆಗೆ ಆಚೆಗೆ ಚಾಚಿದೆ ತನ್ನಯ ಚುಂಚ, ಈ ದಶ ದಿಕ್ಕುಗಳನ್ನ ಬಿಟ್ಟು ಅದರಿಂದ ಹೊರಗಡೆಗೂ ಸ್ವಲ್ಪ ತನ್ನ ಬಾಲವನ್ನ ಚಾಚಿದೆ ಅಲ್ವಾ. ಈಗ ಹೋಗ್ತಾ ಇದೆ ಅಲ್ವಾ ಹೊರಗಡೆಗೆ, ಮಂಗಳ, ಚಂದ್ರ, ಈ ಕಡೆಗೆಲ್ಲ ಹೋಗ್ತಾ ಇದ್ದಾರೆ ಮನುಷ್ಯ. ಇಂತಹ ಹಕ್ಕಿ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ, ಹಾಕಿದ ಹೊಂಚ.
ಇಲ್ಲಿ ಒಂದು ಮಹಾಭಾರತದ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಭಗವಂತ ನಡೆಸಿಕೊಟ್ಟಂತಹ ಮಹಾಭಾರತ ಯುದ್ಧ, ದ್ವಾಪರ ಯುಗ, ಈ ಯುಗಗಳೇ ಹುರುಳಿ ಹೋದಂತೆ ಇಡೀ ಮನುಕುಲವನ್ನ ನಾಶ ಮಾಡುವಂತಹ ಹೊಂಚನ್ನ ಹಾಕಿ ಕಾಯ್ತಾ ಇದೆ ಸಮಯದ ಹಕ್ಕಿ. ಅದನ್ನ ಬಲ್ಲವರು ಯಾರು? ಅದು ಗೊತ್ತಿರೋದು ಯಾರಿಗೆ? ಯಾವಾಗ ಏನ್ ಆಗತ್ತೆ ಅಂತ ಯಾರಿಗ್ ಗೊತ್ತು? ಮನುಷ್ಯ ಇಷ್ಟೆಲ್ಲ ಬದಲಾವಣೆಯನ್ನ ಹೊಂದಿದ್ರು ಪ್ರಕೃತಿಯಲ್ಲಿ ಯಾವಾಗ ಏನಾಗತ್ತೆ ಅಂತ ಖಚಿತವಾಗಿ ಹೇಳುವಂಥದ್ದು ತುಂಬಾ ಕಷ್ಟ ಆಗಿದೆ. ಎಲ್ಲವನ್ನ ಹೇಳ್ತಾರೆ, ಆದ್ರೂ ನಡೆಯುವಂತಹ ತೊಂದರೆಗಳು ನಡೀತಾನೆ ಇದೆ. ಸಾಕಷ್ಟು ಶ್ರಮಿಸಿದ್ದಾರೆ, ಸಾಕಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಮನುಷ್ಯ ತಾನು ತುಂಬಾ ತಿಳ್ಕೊಂಡ್ಬಿಟ್ಟಿದೀನಿ, ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ ಪ್ರಕೃತಿನ ಅಂತ ಇದಾನಲ್ಲ, ಅದರಲ್ಲಿ ಸಾಸಿವೆ ಕಾಳಷ್ಟು ಸಹ ಮನುಷ್ಯ ಇನ್ನು ಅರ್ಥ ಮಾಡ್ಕೊಂಡಿಲ್ಲ. ಇನ್ನು ಉಳಿದಿರುವಂತಹದ್ದನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಮನುಷ್ಯನ ಸರ್ವನಾಶಕ್ಕೆ ಸಮಯ ಯಾವಾಗ ಸಮಯವನ್ನ ಇಟ್ಟಿದೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಇಂತಹ ಹಕ್ಕಿಯನ್ನ ನೋಡಿದ್ದೀರಾ ನೀವು? ಹೊಂಚ ಹಾಕಿ ಕೂತಿರುವಂತಹ ಈ ಸಮಯದ ಹಕ್ಕಿಯನ್ನ ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಇದು ಇದರ ಸಾರಾಂಶ ಮಕ್ಕಳೇ. ಸರಳವಾಗಿ ಸಾರಾಂಶವನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇನ್ನೊಮ್ಮೆ ಓದಿ. ಖಂಡಿತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಳೇ. ನಿಮ್ಗೆ ಖಂಡಿತ ಅರ್ಥ ಆಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದಕ್ಕೆ ಉತ್ತರ ಕೊಡೋ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅನ್ನೋದನ್ನ ನನಗೆ ಮನವರಿಕೆ ಮಾಡ್ಕೊಡ್ತೀರಾ ಅಲ್ವಾ? ಖಂಡಿತ ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಈ ಒಂದು ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಮೆಂಟ್ ಮಾಡೋದ್ರಿಂದ ಆಗುವಂತ ಉಪಯೋಗ ಏನ್ ಗೊತ್ತಾ? ನಿಮ್ಗೆ ಪದ್ಯದ ವಿವರಣೆಯನ್ನ, ಸಾರಾಂಶವನ್ನ ಕೇಳಿರುವಂತಹ ನೆನಪಿರುತ್ತೆ. ಒಂದು ಸಾರಿ ರಿವಿಷನ್ ಆದ ಹಾಗಾಗುತ್ತೆ. ಹಾಗೆ ಇದು ಪರೀಕ್ಷೆಗೂ ಸಹ ಹೆಲ್ಪ್ ಆಗುತ್ತೆ. ಹೀಗೆ ನೀವು ಪ್ರತಿಯೊಂದು ಸಾರಿ ಹೀಗೆ ಮಾಡ್ತಾ ಹೋದ್ರೆ ಅದು ನಿಮ್ಮ ಲಾಂಗ್ ಟೈಮ್ ಮೆಮೊರಿಯಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಮಕ್ಕಳೇ.